ಗೋಲ್ಡನ್ ಅವರ್ನಲ್ಲಿ ಕೋಟಿ ಕೋಟಿ ರಕ್ಷಣೆ ಮಾಡಲಾಗಿದೆ. 2.16 ಕೋಟಿ ರಕ್ಷಣೆ ಮಾಡಿದ್ದಾರೆ ಸೈಬರ್ ಕ್ರೈಮ್ ಪೊಲೀಸರು. ವಂಚಕರ ಪಾಲಾಗುತ್ತಿದ್ದ ಹಣ ಒಂದೇ ಗಂಟೆಯಲ್ಲಿ ಫ್ರೀಸ್. ನೈಜೀರಿಯಾದಲ್ಲಿ ಕುಳಿತು ಬೆಂಗಳೂರು ವ್ಯಕ್ತಿಗೆ ದೋಖಾ ಮಾಡಲಾಗ್ತಾ ಇತ್ತು. ಸೈಬರ್ ವಂಚಕರ ಕಾಟ ಜಾಸ್ತಿ ಆಗಿಬಿಟ್ಟಿದೆ ಇತ್ತೀಚೆಗೆ. ಒಂದಲ್ಲ ಎರಡಲ್ಲ 2.16 ಕೋಟಿ ರೂಪಾಯಿಯನ್ನ ರಕ್ಷಣೆ ಮಾಡಿದ್ದಾರೆ. ನೈಜೀರಿಯಾದಲ್ಲಿ ಕುಳಿತುಕೊಂಡು ಬೆಂಗಳೂರು ವ್ಯಕ್ತಿಗೆ ದೋಖಾ ಮಾಡಿದ್ದಾರೆ. ನಕಲಿ ಇಮೇಲ್ ಐಡಿ ಕ್ರಿಯೇಟ್ ಮಾಡಿ ವಂಚನೆಯನ್ನ ಮಾಡಿರೋದು. ಗ್ರೂಪ್ ಫಾರ್ಮ್ ಕಂಪನಿಯ ಅಕೌಂಟೆಂಟ್ ಹೆಸರಲ್ಲಿ ಐಡಿ ಕ್ರಿಯೇಟ್ ಮಾಡಲಾಗಿದೆ. ನಕಲಿ ಇಮೇಲ್ನಿಂದ ರೆಡ್ಡಿಸ್ ಲ್ಯಾಬೊರೇಟರಿಗೆ ಇಮೇಲ್ ಮಾಡಲಾಗಿದೆ. 2.16 ಕೋಟಿ ಹಣ ನಕಲಿ ಬ್ಯಾಂಕ್ ಖಾತೆಗೆ ಜಮೆ ಆಗಿರುವುದು. ಬೇರೊಂದು ಬ್ಯಾಂಕ್ ಖಾತೆ ಹೆಸರು ನೀಡಿ ಇಮೇಲ್ ಮಾಡಿದ್ದಾರೆ. ಪೇಮೆಂಟ್ ಆದ ವಿಚಾರ ತಿಳಿದು ಅಕೌಂಟೆಂಟ್ ಕೇಶವ್ ಎಚ್ಚೆತ್ತುಕೊಂಡಿದ್ದಾರೆ. ಕೂಡಲೇ ಸಿಸಿಬಿ ಸೈಬರ್ ಕ್ರೈಮ್ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ. ಹಣ ವರ್ಗಾವಣೆ ಆಗದಂತೆ ಅಕೌಂಟನ್ನು ಫ್ರೀಸ್ ಮಾಡಿದ್ದಾರೆ ಪೊಲೀಸರು. ತನಿಖೆ ವೇಳೆ ನೈಜೀರಿಯಾ ಮೂಲದ ಸೈಬರ್ ವಂಚಕ ಈ ಕೃತ್ಯವನ್ನು ಎಸಗ್ತಾ ಇದ್ದ ಅನ್ನೋ ವಿಚಾರ ಬೆಳಕಿಗೆ ಬಂದಿದೆ. ಸೊ ಗೋಲ್ಡನ್ ಅವರ್ ಅಂತ ಇರುತ್ತೆ. ಗೋಲ್ಡನ್ ಅವರ್ನಲ್ಲಿ ಕೋಟಿ ಕೋಟಿ ರೂಪಾಯಿ ರಕ್ಷಣೆ ಮಾಡಿರುವುದು ನಮ್ಮ ಪೊಲೀಸ್ನವರು. ನೈಜೀರಿಯಾದಲ್ಲಿ ಕೂತ್ಕೊಂಡು ಬೆಂಗಳೂರು ವ್ಯಕ್ತಿಗೆ ದೋಖಾ ಮಾಡಿರುವಂಥ ವಿಚಾರ ಇದು. ಇತ್ತೀಚಿನ ದಿನಗಳಲ್ಲಿ ಈ ರೀತಿಯಾದಂಥ ಕೃತ್ಯಗಳು ಜಾಸ್ತಿ ಆಗ್ತಾ ಇದ್ದಾವೆ. ಸೊ ಭಾಳ ಹುಷಾರಾಗಿರಬೇಕಾಗುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್ ಸಂಪರ್ಕದಲ್ಲಿದ್ದಾರೆ. ಅಜಯ್, ನಿಜಕ್ಕೂ ಇತ್ತೀಚಿನ ದಿನಗಳಲ್ಲಿ ಈ ರೀತಿಯಾದಂಥ ಕೃತ್ಯಗಳು ಜಾಸ್ತಿ ಆಗ್ತಾ ಇದೆ. ಬಟ್ ಇದು ಗೋಲ್ಡನ್ ಅವರ್ನಲ್ಲಿ ಕೋಟಿ ಕೋಟಿ ರಕ್ಷಣೆ ಮಾಡಿರುವಂಥ ವಿಚಾರ ಹೆಂಗೆಲ್ಲ ಆಯಿತು? ಯಾವ ರೀತಿಯಾಗಿ ದುಡ್ಡು ಕಳ್ಕೊಳ್ತಾ ಇದ್ರು? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಖಂಡಿತವಾಗ್ಲೂ ರಾಮ್, ಏನಂದ್ರೆ ಈ ಒಂದು ಪ್ರಕರಣ ಏನಿದೆ ಈಗ ಜಾಸ್ತಿ ಆಗ್ತಿದೆ ಅಂತ ಹೇಳ್ಬೋದು. ಸೈಬರ್ ವಂಚನೆ ಪ್ರಕರಣ. ಈ ಒಂದು ಪ್ರಕರಣದಲ್ಲಿ ಪ್ರಮುಖವಾಗಿರುವಂತಹ ವಿಚಾರ ಏನಂದ್ರೆ ನೈಜೀರಿಯಾದಲ್ಲಿ ಕುಳಿತು ಬೆಂಗಳೂರಿನಲ್ಲಿರುವಂತಹ ವ್ಯಕ್ತಿಗೆ ಮತ್ತೆ ಒಂದು ಕಂಪ್ನಿಗೆ ದೋಖಾ ಮಾಡೋದಕ್ಕೂ ಕೂಡ ಇವರು ಮುಂದಾಗಿದ್ರು ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ನಕಲಿ ಇಮೇಲ್ ಐಡಿಯನ್ನ ಕ್ರಿಯೇಟ್ ಮಾಡಿರ್ತಾರೆ. ಗ್ರೂಪ್ ಫಾರ್ಮ್ ಕಂಪನಿ ಏನಿದೆ ಅಕೌಂಟೆಂಟ್ ಹೆಸರಲ್ಲಿ ನಕಲಿ ಐಡಿಯನ್ನ ಕ್ರಿಯೇಟ್ ಮಾಡಿರ್ತಾರೆ. ನಕಲಿ ಐಡಿಯಿಂದ ರೆಡ್ಡಿಸ್ ಲ್ಯಾಬೊರೇಟರಿ ಕೂಡ ಅವರೊಂದು ಮೇಲ್ ಅನ್ನು ಕೂಡ ಕಳಿಸಿರ್ತಾರೆ. ಇಲ್ಲಿ ಗ್ರೂಪ್ ಫಾರ್ಮ್ ಕಂಪನಿ ಮತ್ತೆ ರೆಡ್ಡಿ ಲ್ಯಾಬೊರೇಟರಿ ಕಂಪನಿ ಏನಿದೆ ಎರಡೂ ಕೂಡ ಒಂದು ಬಿಸ್ನೆಸ್ ಪಾರ್ಟ್ನರ್ ಕೂಡ ಆಗಿರುತ್ತೆ. ಗ್ರೂಪ್ ಫಾರ್ಮ್ ಮತ್ತು ರೆಡ್ಡಿಸ್ ಲ್ಯಾಬೊರೇಟರಿ ಇಬ್ರು ಕೂಡ ಬಿಸ್ನೆಸ್ ಹೊಂದಿರೋ ವಿಚಾರ ಈ ಒಂದು ಏನೋ ಸೈಬರ್ ವಂಚನೆ ಮಾಡುವಂತಹ ಏನೋ ಆ ಕಿರಾತಕರಿಗೂ ಕೂಡ ಗೊತ್ತಾಗಿರುತ್ತೆ. ಸೊ ಹೀಗಾಗಿ ಇದನ್ನ ಬಂಡವಾಳ ಮಾಡ್ಕೊಂತಾರೆ. ಬಂಡವಾಳ ಮಾಡ್ಕೊಂಡು ಬಿಸ್ನೆಸ್ ಸಲುವಾಗಿ ಅಕೌಂಟೆಂಟ್ ಕೇಶವ ಹೆಸರಲ್ಲೂ ಕೂಡ ಇಮೇಲ್ ಅನ್ನು ಕೂಡ ಕಳಿಸಿರ್ತಾರೆ. ಗ್ರೂಪ್ ಫಾರ್ಮ್ ಇಮೇಲ್ ಐಡಿ ನೋಡಿ 2.16 ಕೋಟಿ ಪೇಮೆಂಟ್ ಅನ್ನ ರೆಡ್ಡಿಸ್ ಲ್ಯಾಬೊರೇಟರಿ ಏನಿರುತ್ತೆ ಅವ್ರು ಕೂಡ ಮಾಡಿರ್ತಾರೆ. ಆದ್ರೆ 2.16 ಕೋಟಿ ನಕಲಿ ಬ್ಯಾಂಕಿಗೆ ಜಮೆ ಆಗಿರುತ್ತೆ. ಇದೆಲ್ಲೋ ಒಂದ್ ಕಡೆ ಇವ್ರಿಗೂ ಕೂಡ ಅನುಮಾನ ಬಂದಿರುತ್ತೆ. ಗುಜರಾತ್ ಮೂಲದ ಮಹಿಳೆ ಪಟೇಲ್ ದಕ್ಷ ಅಂತ ಹೇಳಿ ಒಬ್ರು ಮಹಿಳೆ ಏನಿರ್ತಾರೆ ಅವರ ಹೆಸರಿಗೆ ಕೂಡ ಈ ಒಂದು ಅಮೌಂಟ್ ಟ್ರಾನ್ಸ್ಫರ್ ಆಗುತ್ತೆ. ಆದ್ರೆ ಇಷ್ಟು ದಿನ ಈ ಅಕೌಂಟಿಗೆ ಹೋಗಿಲ್ವಲ್ಲ ಅಕೌಂಟ್ ಅಂತ ಒಂದು ಅನುಮಾನ ಬರುತ್ತೆ. ತಕ್ಷಣ ಪೇಮೆಂಟ್ ಆದಂತ ವಿಚಾರ ಗೊತ್ತಾಗ್ತಿದ್ದಂತೆ ಗ್ರೂಪ್ ಫಾರ್ಮ್ ಅಧಿಕಾರಿಗಳೇನಿದ್ದಾರೆ ಅಥವಾ ಅಲ್ಲಿರುವಂತ ಸಿಬ್ಬಂದಿಗಳೇನಿದ್ದಾರೆ ಅವರು ಕೂಡಲೇ ಹೋಗಿ ಸಿಸಿಬಿ ಪೊಲೀಸರು ಕೂಡ ಮಾಹಿತಿಯನ್ನು ಕೂಡ ಕೊಡ್ತಾರೆ. ಸಿಸಿಬಿ ಪೊಲೀಸರು ಕೂಡ ತಕ್ಷಣ ತಗೊಂಡು 2.16 ಕೋಟಿಯನ್ನ ಈಗಾಗಲೇ ಫ್ರೀಸ್ ಮಾಡಿ ಕೋರ್ಟ್ ಆದೇಶದ ಮೇಲೆ ಅದನ್ನ ಬಿಡುಗಡೆ ಮಾಡಿದ್ದಾರೆ ಅಂತಾನು ಕೂಡ ಗೊತ್ತಾಗ್ತಿದೆ. ಇದು ದೇಶದಲ್ಲೇ ಮೊದಲನೇ ಬಾರಿ ಏನು ಎಲ್ಲಾ ಅಮೌಂಟ್ ಫ್ರೀಸ್ ಮಾಡಿ ಬಿಡುಗಡೆ ಮಾಡಿರುವಂತ ಕೇಸ್ ಅಂತಾನು ಕೂಡ ಈಗಾಗಲೇ ಒಂದ್ ರೀತಿ ಹೆಮ್ಮೆಗೆ ಪಾತ್ರ ಆಗಿದೆ ಅಂತಾನೆ ಹೇಳ್ಬೋದು ರಾಮ್. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಅಜಯ್.